ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಮಾಗಡಿ ತಾಲೂಕು ಶಾಖೆ ವತಿಯಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಒಳ ಮೀಸಲಾತಿ ಶಿಫಾರಸ್ಸಿನಂತೆ ಮಾದಿಗರಿಗೆ ಶೇಕಡಾ 6ರಷ್ಟು ನಿಗದಿಪಡಿಸಿದ 56,432 ಹುದ್ದೆಗಳ ನೇಮಕಾತಿ ಮಾಡುವಂತೆ ಆಗ್ರಹಿಸಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಮನೆಯ ಮುಂದೆ ತಮಟೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಮಾಗಡಿ ತಾಲೂಕು ಶಾಖೆ ವತಿಯಿಂದ ಶಾಸಕರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷ ಕೇಶವಮೂರ್ತಿ, ಮಾಡಬಾಳ್ ಜಯರಾಮ್, ರಂಗಹನುಮಯ್ಯ, ರಾಜ್ಯ ಉಪಾಧ್ಯಕ್ಷ ಜಿ. ಕೃಷ್ಣ, ಲಕ್ಕೇನಹಳ್ಳಿ ಮುನಿರಾಜು, ತೊರೆರಾಮನಹಳ್ಳಿ ನರಸಿಂಹಮೂರ್ತಿ, ಕುದೂರು ಅಭಿಷೇಕ್, ದೊಡ್ಡಿ ಲಕ್ಷ್ಮಣ್, ಮುನಿರಾಜು, ದೊಡ್ಡಯ್ಯ, ನರಸಿಂಹಯ್ಯ, ತಿಪ್ಪಸಂದ್ರ ಹರೀಶ್, ವೀರಸಾಗರ, ಪುರುಷೋತ್ತಮ್, ಗಣೇಶ್, ಅಶ್ವಥ್ ಸೇರಿದಂತೆ ಅನೇಕ ಮಾದಿಗ ಸಮುದಾಯದ ಮುಖಂಡರು ಇದ್ದರು. ಮಾಗಡಿ ತಾಲೂಕಿನ ಮಾದಿಗ ಬಂಧುಗಳೇ, ಈ ಒಂದು ಪ್ರತಿಭಟನಾ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾಜ್ಯ ಮಾದಿಗರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕರು, ಹಿರಿಯ ನಾಯಕರಾದಂಥ ಶ್ರೀ ಬಿ ಎ ಕೇಶವಮೂರ್ತಿರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಎಲ್ಲ ಜನಾಂಗದ ಮಿತ್ರರೇ, ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಳ ಮೀಸಲಾತಿಯ ವರ್ಗೀಕರಣದ ಬಗ್ಗೆ ನಡೀತಾ ಇರತಕ್ಕಂಥ ಪಂಚರಂಗಿ ಆಟ ಇವತ್ತು ನಮ್ಮ ಜನವನ್ನು ಇವತ್ತು ರೊಚ್ಚಿಗೆಬ್ಬಿಸಿದೆ. ಇವತ್ತು ಏನು 56,432 ಬಾಕಿ ಹುದ್ದೆಗಳಿದ್ದೋ ಖಾಲಿ ಹುದ್ದೆಗಳನ್ನ ತುಂಬುವಂಥ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಆ ಪ್ರಕ್ರಿಯೆಗೆ ನಾವು ಕಳೆದ 35 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿ ಮಾದಿಗರ ಮೀಸಲಾತಿ ಹೋರಾಟ ಸಮಿತಿಯ ಮುಖಾಂತರ ಸಾವಿರಾರು ಹೋರಾಟಗಳನ್ನ ಮಾಡಿ ನಮಗೆ ಪ್ರತ್ಯೇಕವಾದ ಮೀಸಲಾತಿ ಬೇಕು ಅಂತ ನಾವು ಹೋರಾಟ ಮಾಡಿ ಅದರ ಫಲವಾಗಿ ಎ.ಜೆ. ಸದಾಶಿವ ಆಯೋಗವನ್ನು ನೇಮಕ ಮಾಡಿ ಆ ನೇಮಕಾತಿಯಲ್ಲಿ ಮಾದಿಗರ ಜನಸಂಖ್ಯೆ ಜಾಸ್ತಿ ಇದೆ, ಅವರಿಗೆ ಹೆಚ್ಚು ಪಾಲು ಕೊಡಬೇಕು ಅಂತಕ್ಕಂಥ ಒಳ ಮೀಸಲಾತಿ ಆದೇಶವನ್ನು ನೀಡಿದ್ರು. ಅದಾದ ಮೇಲೆ ಬಂದಂಥ BJP ಸರ್ಕಾರ ಸಚಿವ ಜೆ. ಮಾಧುಸ್ವಾಮಿ ಅವರ ಆಯೋಗವನ್ನು ರಚನೆ ಮಾಡ್ತು. ಸಚಿವ ಮಾಧುಸ್ವಾಮಿ ಆಯೋಗದಲ್ಲೂ ಕೂಡ ಮಾದಿಗರ ಜನಸಂಖ್ಯೆ ಈ ರಾಜ್ಯದಲ್ಲಿ ಹೆಚ್ಚಿಗೆ ಇದೆ, ಅವ್ರಿಗೆ ಅನ್ಯಾಯ ಆಗಿದೆ, ಅವರಿಗೆ ಮೀಸಲಾತಿಯನ್ನು ಹೆಚ್ಚಿಗೆ ಕೊಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಅವರು ಕೊಟ್ಟರು. ತದನಂತರ ಬಂದಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅವರು ಕೂಡ ಆ ಎರಡು ಸಮಿತಿಯ ವರದಿಯನ್ನು ನಾವು ಒಪ್ಪಲ್ಲ, ನಾವೇ ಒಂದು ಬೇರೆ ಸಮಿತಿಯನ್ನು ಮಾಡ್ತೀವಿ ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಆಯೋಗವನ್ನು ರಚನೆ ಮಾಡಿ ಅವರು ಆ ಆಯೋಗದ ಮುಖಾಂತರ ಸಮೀಕ್ಷೆಯನ್ನು ಮಾಡ್ತಾರೆ. ಆ ಸಮೀಕ್ಷೆಯಲ್ಲಿ ಬಂದಂಥದ್ದು ಮಾದಿಗರ ಜನಸಂಖ್ಯೆ ಈ ರಾಜ್ಯದಲ್ಲಿ ಜಾಸ್ತಿ ಇದೆ. ಇವತ್ತು ಸರ್ಕಾರ ಬಂದಂಥ 78 ವರ್ಷಗಳಲ್ಲಿ ಅಧಿಕಾರ ವಂಚಿತರಾದಂಥ ಯಾವುದಾದ್ರೂ ಒಂದು ವರ್ಗ ಇದ್ದರೆ ಅದು ಮಾದಿಗ ವರ್ಗ. ಅವರಿಗೆ 7% ಮೀಸಲಾತಿಯನ್ನು ಕೊಡಬೇಕು, ಛಲವಾದಿ ಸಂಬಂಧಿತ ಜಾತಿಗಳಿಗೆ 6% ಕೊಡಬೇಕು, ಮತ್ತು ಬೋವಿ ಲಂಬಾಣಿ ಸಂಬಂಧಿತ ಜಾತಿಗಳಿಗೆ 4% ಮೀಸಲಾತಿಯನ್ನು ಕೊಡಬೇಕು ಅಂತ ವರದಿಯನ್ನು ಕೊಡ್ತು. ಈ ವರದಿ ಆಧಾರದ ಮೇಲೆ ಸೇರಿದಂಥ ಸಚಿವ ಸಂಪುಟ ಒಂದು ತೀರ್ಮಾನವನ್ನು ಮಾಡ್ತಾರೆ. ಒಂದು ತೀರ್ಮಾನವನ್ನು ಮಾಡ್ತಾರೆ. ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಮತ್ತು ಛಲವಾದಿ ಸಂಬಂಧಿತ ಜಾತಿಗಳಿಗೆ 6% ಮತ್ತು ಲಂಬಾಣಿ ಬೋವಿ ಸ್ಪೃಶ್ಯ ಸಂಬಂಧಿತ ಜಾತಿಗಳಿಗೆ 5% ಮೀಸಲಾತಿ ಕೊಡಬೇಕು ಅಂತ 17% ಮೀಸಲಾತಿಯನ್ನು ಮಾಡ್ತಾರೆ. ಈ ಮೀಸಲಾತಿಯ ಬಗ್ಗೆ ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸಿದಾಗ ರಾಜ್ಯಪಾಲರು ಸಂವಿಧಾನಕ್ಕೆ ಇದು ವಿರೋಧ ಇದೆ, 50%ಕ್ಕಿಂತ ಜಾಸ್ತಿ ಮೀಸಲಾತಿ ಕೊಡೋಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ, ನೀವು ಈ ಮೀಸಲಾತಿಯನ್ನು ಪರಿಶಿಷ್ಟ ಜಾತಿ ವರ್ಗದವ್ರಿಗೆ ಕೊಡೋಂಥದ್ದನ್ನು 15ಕ್ಕೆ ನಿಗದಿಪಡಿಸಿ 50% ಮೀಸಲಾತಿಯನ್ನು ಕೊಡಬೇಕು ಅಂತ ರಾಜ್ಯಪಾಲರು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ, ಒಪ್ಕೋತಾರೆ. ಈ 15% ನಮಗೆ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಇವತ್ತೇನು ನಮ್ಮ ಸರ್ಕಾರ ಇವತ್ತು 56,432 ಹುದ್ದೆಗಳನ್ನ ಬ್ಯಾಕ್ಲಾಗ್ ಹುದ್ದೆಗಳನ್ನ ನೇರ ನೇಮಕಾತಿ ಮುಖಾಂತರ ತುಂಬಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ವರ್ಗದ ನೇತಾರ, ನಮ್ಮ ಕಣ್ಮಣಿ, ನಮ್ಮ ದೇವರು ಅಂತ ನಾವೇನು ನಂಬಿದೋ ಸಿದ್ದರಾಮಯ್ಯನವ್ರನ್ನ ನಮ್ಮ ಪಾಲಿಗೆ ಅಕ್ಷರ ಸಹ ದೆವ್ವ ಆದರು, ನಮ್ಮ ಪಾಲಿನ ನರಕ ಆದರು, ನಮ್ಮ ಪಾಲಿನ ವಿರೋಧಿ ಆದರು,
ಅವರು ಕೊಟ್ಟಂಥ ಆದೇಶ ಏನು, ಹಳೆ ಪದ್ಧತಿ ಇತ್ತಲ್ಲ, 15% ಯಾವನಾನ ಶಕ್ತಿ ಇರೋನು ಎಷ್ಟಾದರೂ ತಗೋಬೋದು. ಅದರಲ್ಲಿ ಮೀಸಲಾತಿ, ಒಳ ಮೀಸಲಾತಿ, ವರ್ಗೀಕರಣಕ್ಕೆ ಅಂಗೀಕಾರ ಮಾಡದೆ ಈ ನೇಮಕಾತಿಗೆ ಆದೇಶವನ್ನು ಈ ಮುಟ್ಟಾಳ ಸರ್ಕಾರ ಇವತ್ತು ಮಾಡಿದೆ. ಇದು ನಮ್ಮ ಜಾತಿಗೆ ಕರಾಳ ಶಾಸನ. 35 ವರ್ಷಗಳ ನಮ್ಮ ಹೋರಾಟ ಏನಾಯಿತು ಇದನ್ನು ಅರಿತಂತ ನಮ್ಮ ರಾಜ್ಯದ, ನಮ್ಮ ಜನಾಂಗದ ನಾಯಕರಾದಂಥ KH ಮುನಿಯಪ್ಪನವರು, ಆಹಾರ ಸಚಿವರು, ಅಬ್ಕಾರಿ ಸಚಿವರಾದಂಥ ತಿಮ್ಮಾಪುರವರು, ನಮ್ಮ ಜನಾಂಗದ ನಾಯಕರಾದಂಥ ಆಂಜನೇಯ, ಮಾಜಿ ಸಂಸದರಾದಂಥ ಚಂದ್ರಪ್ಪನವರು, ಎಲ್ಲ ಮುಖಂಡರು, ಹನುಮಂತಯ್ಯನವರು ಸೇರಿ ಇದು ಸರಿ ಇಲ್ಲ, ರಾಜ್ಯ ಸರ್ಕಾರದ ನಡೆ ಇದು ತಪ್ಪು ಮಾಡ್ತಾ ಇದ್ದೀರಾ, ನೀವು 15% ಮೀಸಲಾತಿಯಲ್ಲಿ ನಮಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಡದೆ ಈ ನೇಮಕಾತಿಯನ್ನು ಮಾಡಬಾರ್ದು. ಒಂದು ವೇಳೆ ಅದನ್ನೇ ನೀವು ಮುಂದುವರಿಸ್ತೀವಿ ಅಂದರೆ ನಾವು ನಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಲ್ಲದೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೂ ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ ಇಡೀ ರಾಜ್ಯದಾದ್ಯಂತ ಎಲ್ಲ ಶಾಸಕರು, ಎಲ್ಲ ಸಚಿವರು, ಎಲ್ಲ MLC ಮನೆಗಳ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿ, ರಸ್ತೆ ತಡೆಯನ್ನು ಮಾಡಿ, ಧಿಕ್ಕಾರವನ್ನು ಕೂಗಿ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಡೀತದೆ, ಮಾಗಡಿಯಲ್ಲಿ ಮಾತ್ರ ಅಲ್ಲ. ವಿಶದವಾಗಿ ನಮಗೆಲ್ಲ ತಿಳಿಸಿದ್ದಾರೆ. ಏನು ಶತಮಾನಗಳಿಂದ ಶೋಷಿತವಾದಂಥ ಈ ಜನಾಂಗ, ಈ ಮಾದಿಗ ಜನಾಂಗ ತಮ್ಮ ಹಕ್ಕಿನ ಉಳಿವಿಗಾಗಿ 35 ವರ್ಷದಿಂದ ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದರೂ ಇವತ್ತವರೆಗೂ ನಮ್ಮ ಪ್ರತಿಫಲ ಸಿಕ್ಕಿಲ್ಲ. ಮುಂದೇನು ಹೀಗೆ ಆದರೆ ನಮ್ಮ ಮುಂದಿನ ಪೀಳಿಗೆ ತುಂಬ ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಏನು ನಮ್ಮ ರಾಜ್ಯ ಸಂಚಾಲಕರು, ಜಿಲ್ಲಾ ಸಂಚಾಲಕರು, ಮುಖ್ಯಸ್ಥರು, ಮುಖಂಡರಾದಂಥ ಮುನಿಯಪ್ಪನವರು, ತಿಮ್ಮಾಪುರವರು, ಆಂಜನೇಯ ಅವರು, ಯದ್ರಪ್ಪನವರು ಏನು ನಮಗೇನು ಕರೆ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ನಾಯಕರು, ಅದ್ರ ಪ್ರಕಾರ ನಾವೆಲ್ಲ ಒಂದಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಜನಾಂಗದ ಎಲ್ಲ ಸಹಕಾರ ಬೇಕು. ಇವತ್ತು ಸ್ವಲ್ಪ ಗಲಿಬಿಲಿಯಾಗಿ ಆಗಿದೆ, ಯಾರು ವಿಚಲಿತವಾಗದಂಥ ಪರಿಸ್ಥಿತಿ ಬೇಡ. ನಾವೆಲ್ಲ ಇದ್ದೇ ನಮಗೇನು ಶಕ್ತಿ ಮೀರಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ, ಅದೇ ಥರ ಒಂದು ಕಾರ್ಯಕ್ರಮವನ್ನು ಮಾಡಿ ದೊಡ್ಡದಾಗಿ ಬೇಕಾದರೆ ಎಂಥ ಪರಿಸ್ಥಿತಿ ಬಂದರೂ ನಾವಿದರಲ್ಲಿ ಯಾರನ್ನೂ ಬ್ಲೇಮ್ ಮಾಡೋದಾಗಲಿ, ನಿಷ್ಠೂರ ಮಾಡೋದಾಗಲಿ ಇಲ್ಲ. ಸರ್ಕಾರ ಒಂದು ತೀರ್ಮಾನ ತಗೋಬೇಕು. ಸರ್ಕಾರಕ್ಕೆ ಅದರದ್ದೇ ಆದಂಥ ಸ್ವಂತ ಒಂದು ಶಕ್ತಿ ಇದೆ. ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅವರು ಮನಸ್ಸು ಮಾಡಿ ನಮ್ಮ ಏನು ಬೇಡಿಕೆಯನ್ನು ಪುರಸ್ಕರಿಸಿ ನಮ್ಮ ಜನಾಂಗಕ್ಕೆ ಒಳ್ಳೇದು ಮಾಡಬೇಕು ಅಂತ ನಾನಾದರೂ ಈ ಮೂಲಕ ಮನವಿ ಮಾಡ್ತೀನಿ. ಆಮೇಲೆ ಬಾಲಣ್ಣ ಅವ್ರದ್ದೇನು ವಿಶೇಷವಾದಂಥ ಒಂದು ಕರ್ತವ್ಯ ಅಂದರೆ, ಬಾಲಣ್ಣವರು ನಮ್ಮ ಕ್ಷೇತ್ರದಲ್ಲಿ 25 ವರ್ಷ ಸತತವಾಗಿ 5 ಬಾರಿ ಶಾಸಕರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲ ಜನಾಂಗದ ಕಷ್ಟ ಸುಖ ಎಲ್ಲ ಗೊತ್ತಿರ್ತಕ್ಕಂಥವರು. ತಾಲೂಕಿನ ಈಚೆ ಮೂಲೆಯಲ್ಲೂ ನಮ್ಮ ಜನಾಂಗದಲ್ಲಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವ ರೀತಿ ಬದುಕು ಜೀವನ ನಡೆಸ್ತಿದೆ ಅಂತ ಗೊತ್ತಿರ್ತಕ್ಕಂಥ ಬಾಲಣ್ಣವ್ರಿಗೆ ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ನಮ್ಮ ಅಳಿವು ಉಳಿವು ಅವ್ರ ಕೈಲಿದೆ. ಅವರು ನಮ್ಮ ಜೊತೆ ಹೋರಾಟ ಮಾಡಿದ್ರೆ ನಾವು ಜೀವನ ಪೂರ್ತಿ ಅವ್ರಿಗೆ ಸಹಾಯವನ್ನು ಮಾಡಿಕೊಂಡು, ಸಹಕಾರ ಕೊಟ್ಕೊಂಡು ಅವ್ರ ಜೊತೆಲಿ ಇರ್ತೀವಿ. ನಾವು ಅದರಲ್ಲಿ ಯಾವುದೇ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಅವ್ರ ಬಗ್ಗೆ, ನಮ್ಮ ಜನಾಂಗದ ಬಗ್ಗೆ ಒಂದು ಕರುಣೆ ತೋರಬೇಕು ಅಂತೇಳಿ ನಾನಾದರೂ ಈ ಮೂಲಕ ಮನವಿ ಮಾಡ್ಕೋತೀನಿ. ಬೆಂಗಳೂರು ವಿಭಾಗದ ಮಾಗಡಿ ತಾಲೂಕು 2012ರ ಲಾಠಿ ಚಾರ್ಜ್ನಲ್ಲಿ ಬಹಳ ದೊಡ್ಡ ನೋವನ್ನು ಅನುಭವಿಸಿದ್ವಿ. ಒಳ ಮೀಸಲಾತಿ ಚಳವಳಿ ಪ್ರಾರಂಭ ಆದಾಗಲಿಂದನೂ ಕೂಡ 35-40 ವರ್ಷಗಳ ಕಾಲ ಮಾಗಡಿ ತಾಲೂಕು ಪ್ರಮುಖವಾದ ಪಾತ್ರವನ್ನ ಒಳ ಮೀಸಲಾತಿ ಚಳವಳಿಯಲ್ಲಿ ವಹಿಸ್ತಾ ಇದೆ. ಬಹಳ ತ್ಯಾಗ ಮತ್ತು ಬಲಿದಾನದಿಂದ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಆವತ್ತು ನಾವು 2004ರಲ್ಲಿ ಒಳ ಮೀಸಲಾತಿಗೆ ಆಯೋಗ ರಚನೆ ಮಾಡಿ ಅಂತ ಅಂದ್ಬಿಟ್ಟು ಮಾದಿಗರ ನೋವೇ ಕಾಂಗ್ರೆಸ್ ಸಾವು ಅಂತ ಸ್ಟಾರ್ಟ್ ಮಾಡಿದ್ವಿ. ಅವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ನಾವು ಅದು ಮಾಡಿದ್ದಕ್ಕೆ ಸಮ್ಮಿಶ್ರ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ದೇವೇಗೌಡರು ಅವತ್ತು ನಮ್ಮ ಜೊತೆ ಧ್ವನಿಗೂಡಿಸಿದ್ರು. ಇವತ್ತು ನಾವು ಹೇಳ್ತಾ ಇದ್ದೀವಿ, ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ದಕ್ಷಿಣ ಭಾರತದಲ್ಲಿ ಸೋಲೋದಕ್ಕೆ ಕಾರಣ ಯಾರಪ್ಪ ಅಂತಂದರೆ, ಈ ಒಳ ಮೀಸಲಾತಿ ಚಳವಳಿಯನ್ನು ನಿರ್ಲಕ್ಷ್ಯ ಮಾಡಿದಂಥವ್ರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಸೋಲನ್ನು ಅನುಭವಿಸ್ಕೊಂತ ಬಂದಿದ್ದಾರೆ. ಇದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಕಳೆದಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟು ಆದೇಶವನ್ನು ಮಾಡಿದೆ ರಾಜ್ಯ ಸರ್ಕಾರಗಳು ಮಾಡಬೇಕಂತ. ಸುಪ್ರೀಂ ಕೋರ್ಟ್ಗಿಂತನೂ ಹೈಕೋರ್ಟ್ ದೊಡ್ಡದಲ್ಲ ಅಥವಾ ಅಸೆಂಬ್ಲಿ ದೊಡ್ಡದಲ್ಲ. ಇವತ್ತು
ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿ ಅವತ್ತಿಂದ ಇವತ್ತು 2 ವರ್ಷಗಳಾದರೂ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದು. ನಾವು ಹೇಳ್ತಾ ಇದ್ದೀವಿ, ಅವತ್ತಿಂದಲೂ ಕೂಡ ಬರೀ ತೊಡಕುಗಳನ್ನ ಹುಟ್ಟಾಕ್ತಾ ಇದ್ದಾರೆ. ರೆಡಿಯಾಗಿದ್ದಂಥ ಸದಾಶಿವ ಆಯೋಗದ ವರದಿಯನ್ನು ನಿರ್ಲಕ್ಷ್ಯ ಮಾಡಿದ್ರು, ಮಾಧುಸ್ವಾಮಿ ವರದಿನ ನಿರ್ಲಕ್ಷ್ಯ ಮಾಡಿದ್ರು, ಆಮೇಲೆ ನಾಗಮೋಹನ್ ದಾಸ್ ಅವ್ರ ಮೂಲಕ ಹೊಸ ಸಮೀಕ್ಷೆಯನ್ನು ಮಾಡಿಸೋರು, 125 ಕೋಟಿ ಖರ್ಚು ಮಾಡಿ ಅದನ್ನು ಕೂಡ ನಿರ್ಲಕ್ಷ್ಯ ಮಾಡಿದ್ರು. ಇವ್ರದೇ ಆದ ರೀತಿಯಲ್ಲಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರ ABC ಅಂತ ಪ್ರತ್ಯೇಕ ವರ್ಗೀಕರಣ ಮಾಡಿದ್ರು. ನಮ್ಮ ದಕ್ಕಲಿಗರು, ಮಾದಿಗರ ಮಕ್ಕಳು, ಅವರು ನಮ್ಮನ್ನು ಗೌಡ್ರೆ ಅಂತ ಕರೀತಾರೆ. ಇತಿಹಾಸದಲ್ಲಿ ಮಾದಿಗರನ್ನ ಗೌಡ್ರೆ ಅಂತ ಕರೀತಕ್ಕಂಥ ಸಂಪ್ರದಾಯ ದಕ್ಕಲವರು ಮಾತ್ರ ಇರೋದು. ಈ ದಕ್ಕಲವರು ಆ ಸಂಪ್ರದಾಯವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಮಾದಿಗರು ನಮ್ಮ ಮನೆ ಗೌಡ್ರು ಅಂತ ಅವ್ರನ್ನ ತಗೊಂಡೋಗಿ ಎಲ್ಲೋ ಒಂದು ಕಡೆ ಬೇರೆ ಗುಂಪಲ್ಲಿ ಸೇರಿಸ್ಬಿಟ್ಟು, ಸ್ಪೃಶ್ಯರ ಗುಂಪಲ್ಲಿ ಸೇರಿಸ್ಬಿಟ್ಟು ಹೈಕೋರ್ಟ್ನಲ್ಲಿ ತೊಡಕಾಗೋ ರೀತಿ ಮಾಡಿರೋದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ರಾಜ್ಯಪಾಲರು ಇದನ್ನು ಪ್ರಶ್ನೆ ಮಾಡಿದ್ರು, ಈ ತೊಡಕನ್ನ ಸರಿ ಮಾಡಿದ. ಆವಾಗ ಮೌನವಾಗಿದ್ರು ಇವರೆಲ್ಲರೂ ಕೂಡ, ಯಾರೂ ಮಾತಾಡಲಿಲ್ಲ. ಏನು ರಿಪೋರ್ಟನ್ನು ರಾಜ್ಯಪಾಲರು ತೊಡಕಾಗುತ್ತೆ ಅದನ್ನು ಸ್ಪಷ್ಟೀಕರಣ ಕೊಡ್ರಿ ಅಂತ ಕೇಳಿದ್ರು ಕೂಡ ಮತ್ತೆ ವಾಪಸ್ ಕಳಿಸಿದ್ರು. ಅದೇ ಇದನ್ನು ಸಂವಿಧಾನದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದ್ರು. ಇವತ್ತು ಉದ್ದೇಶಪೂರ್ವಕವಾಗಿ ತೊಡಕುಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕೆನಾಟ್ ಬಿಕಮ್ ಎ ದಲಿತ್ ಲೀಡರ್ ಆಫ್ ಸೌತ್ ಇಂಡಿಯಾ. ಮಲ್ಲಿಕಾರ್ಜುನ ಖರ್ಗೆ ಈಸ್ ನಾಟ್ ಅಟ್ ಆಲ್ ಎ ದಲಿತ್ ಲೀಡರ್, ಈಸ್ ಎ ಒನ್ ಕ್ಯಾಸ್ಟ್ ಲೀಡರ್. ಬರೀ ಮಾಲಾ ಕಮ್ಯುನಿಟಿಗೆ ಮತ್ತು ವಲಯ ಕಮ್ಯುನಿಟಿಗೆ ಮಾತ್ರ ಸೀಮಿತವಾದಂಥ ಲೀಡ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ HC ಮಾದೇವಪ್ಪ, ಪರಮೇಶ್ವರ್ ಆಗ್ಬೋದು, ಪ್ರಿಯಾಂಕ ಖರ್ಗೆ ಅವರಾಗ್ಬೋದು, ಇವರು ಕೂಡ ಅಷ್ಟೇ ಒಂದು ಜಾತಿಗೆ ಸೀಮಿತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಮಾಗಡಿ ತಾಲೂಕಲ್ಲಿ ನಾವು ಹೇಳ್ತಾ ಇದ್ದೀವಿ, DK ಶಿವಕುಮಾರ್ ಅವರ MP ಕಾನ್ಸ್ಟಿಟ್ಯೂನ್ಸಿ, DK ಸುರೇಶ್ ಅವರ MP ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡುತ್ತೆ. DK ಶಿವಕುಮಾರ್ ಅವರ ಮಿನಿಸ್ಟ್ರಿ ಇದಕ್ಕೆ. ಪಕ್ಕದ ಕುಣಿಗಲ್ ಶಾಸಕರಿದ್ದಾರೆ ರಂಗನಾಥ್ ಅವರು, ಇದೇ ಶಾಸಕರು ಬಾಲಕೃಷ್ಣ ಇದ್ದಾರೆ ಈ ತಾಲೂಕಿನ. ಇವರೆಲ್ಲರಿಗೂ ನಾವು ಎಚ್ಚರ ಕೊಡ್ತಾ ಇರೋದು, ಯಾವುದೋ ಒಂದು ಕಮ್ಯುನಿಟಿಯ ಸೀಮಿತವಾಗಿ ನೀವು ಕಾಂಗ್ರೆಸ್ ಸರ್ಕಾರವನ್ನು ನಡೆಸ್ಕೊಂಡು ಹೋಗಬೇಡ್ರಿ. ಇವತ್ತು ಯಾಕಂತಂದರೆ ನಾವು ಮತದಾರರ ಹತ್ರ ನಿಮ್ಮನ್ನು ಗೆಲ್ಲಿಸ್ರಿ ಅಂತ ಹೋದಾಗ ಯಾವ ಮಕ ಇಟ್ಕೊಂಡು ಕೇಳೋಣ? ನಮ್ಮ ಶಾಸಕರುಗಳಿಗೆ ನಾವು ಓಟಾಗಿ ಗೆಲ್ಸಿದ್ದೀವಿ, ಯಾವ ಮಕ ಇಟ್ಕೊಂಡು ಕೇಳೋಣ? ಜನ ನಮಗೆ ಚಪ್ಪಲಿ ತಗೊಂಡು ಹೊಡಿತಾರೆ, ಆಯ್ತಾ? ನಮ್ಮ ಉದ್ಯೋಗಕ್ಕೆ ಬೀದಿ ಪಾಲು ಮಾಡಿಬಿಟ್ಟು ನಮ್ಮ ನಿರುದ್ಯೋಗಿಗಳೆಲ್ಲರೂ ಕೂಡ ಆಯ್ತಾ ಒಳ ಮೀಸಲಾತಿ ತರದೇನೆ ನೀವು ಇವತ್ತು ನಮಗೆ ಓಟ್ ಕೇಳಕ್ಕೆ ಬಂದಿರ ಅಂತ ಅಂದ್ಬಿಟ್ಟು ನಮಗೆ ಚಪ್ಪಲಿ ತಗೊಂಡು ಹೊಡಿತಾರೆ ಜನ. ಯಾವ ಮಕ ಇಟ್ಕೊಂಡು ಓಟ್ ಕೇಳಕ್ಕೆ ಹೋಗೋಣ ನಾವು? ನೀವು ಮತ್ತೆ ಗೆದ್ದು ಬರಬೇಕು ಅಂದರೆ DK ಶಿವಕುಮಾರ್ ಆಗಲಿ, ಕುಡಿಗಲ್ನ ಶಾಸಕರಾಗಲಿ, ರಂಗನಾಥ್ ಅವರಾಗಲಿ, ಬಾಲಕೃಷ್ಣ ಅವರಾಗಲಿ, ಅದೇ ರೀತಿ ಕಾಂಗ್ರೆಸ್ ಪಕ್ಷ ಆಗಲಿ ರಾಜ್ಯದಲ್ಲಿ ಗೆದ್ದು ಬರಬೇಕು ಅಂತಂದರೆ ನೀವು ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡ್ಕೊಂಡೇ ಬರಬೇಕು. ಜಾರಿ ಮಾಡ್ಕೊಂಡು ಬರಲಿಲ್ಲ ಅಂತಂದರೆ ನಾವು ನಮ್ಮ ಜನಾಂಗದ ವಿರುದ್ಧ ಹೋಗೋಕ್ಕಾಗಲ್ಲ. ಜನ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ, ಅಂಥ ಪರಿಸ್ಥಿತಿ ಬರ್ತದೆ. ಜನಗಳಿಗೆ ನಾವು ಉತ್ತರ ಕೊಡಬೇಕಾಗಿದೆ. ಇವತ್ತು ಇಡೀ ಮಾದಿಗ ಸಮುದಾಯ ಅದರ ನಿರೀಕ್ಷೆಯಲ್ಲಿದೆ. ಇಲ್ಲಾಂದರೆ ನಾವು ಅನಿವಾರ್ಯವಾದ ಕಾಂಗ್ರೆಸ್ ಪಕ್ಷದ ಸೋಲನ್ನು ಅನುಭವಿಸ್ಬೇಕಾಗುತ್ತೆ. ಇದರಿಂದ ನಾವು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮತದಾರರನ್ನ ಜಾಗೃತಿ ಮಾಡೋದ್ರ ಮೂಲಕ ಇವತ್ತಿನ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿಗಾಗಿ ಮಾತ್ರ ನಮ್ಮ ಓಟು, ಬೇರೆ ಯಾವುದಕ್ಕೂ ನಾವು ಓಟ್ ಹಾಕೋದಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಈ ಜನ ಬರ್ತಾರೆ ಅಂತ ಹೇಳ್ತಾ, ಈ ಕೂಡಲೇ ವರ್ಗೀಕರಣ ಜಾರಿ ಮಾಡಿ 56,000 ಹುದ್ದೆಗಳು, ಏನು 56,432 ಹುದ್ದೆಗಳು ನೇಮಕ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸಲೇಬೇಕು. ಯಾವುದೇ ಕಾನೂನು ತೊಡಕುಗಳು ಇಲ್ಲ. ನೀವು ಸುಮ್ಮನೆ ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಜನಾಂಗಕ್ಕೆ ಮತ್ತು ಜನಗಳಿಗೆ ಎಲ್ಲರೂ ಕೂಡ. ಮಾದಿಗರು ರೋಸ್ಟರ್ ಸಿಸ್ಟಮಲ್ಲಿ ಹೆಚ್ಚಿನ ಅವಕಾಶಗಳನ್ನ ಪಡ್ಕೊಂತಾರೆ, ಅವ್ರಿಗೆ ಹೆಚ್ಚಿನ ಪಾಲು ಹೋಗುತ್ತೆ ಅನ್ನೋದನ್ನು ಸಹಿಸಲಾಗದೆ ನೀವು ಈ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅಡ್ಡ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ನಮಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ. ಅವ್ರು ಇದೇ ಮಾತನ್ನು ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕೂಡ ಹೇಳ್ತಾ ಇದ್ದೀವಿ. ಈ ಕೂಡಲೇ ಈ ಧೋರಣೆಯನ್ನು ಬಿಟ್ಟು ಮಲತಾಯಿ ಧೋರಣೆಯನ್ನು ಸಮಪಾಲು ಸಮಬಾಳಿಗಾಗಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಬೇಕು, ಇಲ್ಲಾಂದರೆ ಕುರ್ಚಿ ಖಾಲಿ ಮಾಡಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಈ ತಮಟೆ ಚಳವಳಿ ಮತ್ತು ಪ್ರತಿಭಟನೆ ಮೂಲಕ ನಮ್ಮ 35 ವರ್ಷಗಳ ಹೋರಾಟಗಾರರು ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಮತ್ತು ಶಾಸಕರುಗಳಿಗೆ ಕೊಡ್ತಾ ಇದ್ದೀವಿ. ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಮಾದಿಗರ ಗುಲಾಮರು ಅಂತ ತಿಳ್ಕೊಂಡಿದ್ದಾರೆ. ತಾಲೂಕಿನಾದ್ಯಂತ ಜನ ಎಲ್ಲ ನಾವು ಸಾವಿರಾರು ಜನ ನಾವು ಕಟ್ಟೋದ್ರಲ್ಲಿ ನಾವು ಹಗಲಿರುಳು ದುಡಿದು ನಮ್ಮ ಬಾಲಕೃಷ್ಣ ಅವ್ರನ್ನ ಗೆಲ್ಸಿದೀವಿ. ದಯವಿಟ್ಟು ಬಾಲಣ್ಣ ಅರ್ಥ ಮಾಡ್ಕೊಳ್ಳಿ. 24 ಅವರ್ ಕಾಂಗ್ರೆಸ್ ನಾವು
ದಯವಿಟ್ಟು ನಾವು ದುಡ್ದು ನಿಮ್ಮನ್ನ ಗೆಲ್ಸಿದ್ದೀವಿ, ನೀವು ದಯವಿಟ್ಟು ಸದನದಲ್ಲಿ ಒತ್ತಾಯ ಮಾಡಿ, ಸದನದಲ್ಲಿ ಒತ್ತಾಯ ಮಾಡಿ. ಆದ್ರೆ ದಯವಿಟ್ಟು ಇದನ್ನ ಯಾವುದೇ ಒಂದು ವಿಚಾರನ ಯಾವುದೇ ಪಕ್ಷ ವಿರೋಧಿ ಕೆಲಸ ಮಾಡಬೇಡಿ. ಮಾದಿಗರು ನೊಂದಿರೋ ನಾವು ಏನು ನಮ್ಮ ತಾಯಿಯಾದಂತ ಅರುಂಧತಿ ಅವರು ಶಾಸ್ತ್ರ ತಿಳ್ಕೊಳ್ಳಿ, ಸೂರ್ಯ ಚಂದ್ರಾದಿಗಳನ್ನೇ ನಿಲ್ಲಿಸಿದಂತ ಏಕೈಕ ಮಹಿಳೆ ಅರುಂಧತಿ. ಅಂತ ವಂಶದಲ್ಲಿ ಹುಟ್ಟಿದೀವಿ ಬಾಲಣ್ಣ, ನಿನಗೆ ನಾವೆಲ್ಲ ಜೊತೆ ಇರ್ತೀವಿ. ನೀವು ದಯವಿಟ್ಟು ಸದನದಲ್ಲಿ ಚರ್ಚೆ ಮಾಡಿ ಈ ಮಾದೇವಪ್ಪನ ಮತ್ತೆ ಪ್ರಿಯಾಂಕಾ ಖರ್ಗೆನ ಈ ಸದನದಿಂದ ಕಿತ್ತೊಯ್ಯಿರಿ. ಕರ್ನಾಟಕ ರಾಜ್ಯಾದ್ಯಂತ ನಾವು ಟೂರ್ ಮಾಡ್ತೀವಿ. ಮಾದೇವಪ್ಪನ ಸೋಲಿಸಬೇಕು, ಪ್ರಿಯಾಂಕಾ ಖರ್ಗೆ ಸೋಲಿಸಬೇಕು, ಖರ್ಗೆ ಅವರು ಸೋಲಿಸಬೇಕು, DK ಅವ್ರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಅಂತ ನಾವು ಹೇಳಿ ಬಂಧುಗಳೇ, ಈ ದಿವಸ ಏನು ನಮ್ಮ ಒಳ ಮೀಸಲಾತಿ ಜಾರಿ ಆಗಬೇಕು, ಹಾಗಾಗಿ ಇವತ್ತು ಇಡೀ ರಾಜ್ಯದಂತ ನಮ್ಮ ಎಲ್ಲ ನಾಯಕರ ಅಪ್ಪಣೆ ಮೇರೆಗೆ ನಾವಿವತ್ತು ಎಲ್ಲ ಶಾಸಕರ ಮನೆ ಮುಂದೆ ನಮ್ಮ ಧ್ವನಿಯನ್ನು ಎತ್ತಬೇಕು ಅಂತ ಅಂದ್ಬಿಟ್ಟು HD ಬಾಲಕೃಷ್ಣ ಅವರು ಶಾಸಕರು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಸದನದಲ್ಲಿ ನಮ್ಮ ಜನಾಂಗದ ಬಗ್ಗೆ ನಮಗೆ ಅನ್ಯಾಯ ಆಗ್ತಾ ಇದೆ, ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ಹಂಚಿಕೆಯನ್ನು ನಮಗೆ ಕೊಡಿ, ನಾವು ಬೇರೆ ಅಂತ ಕೇಳ್ತಾ ಇಲ್ಲ, ನಮ್ಮ ಹಕ್ಕಿದೆ ಅದನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಮಾನ್ಯ ಶಾಸಕರಲ್ಲಿ ಒಂದು ನಾವು ಮನವಿ ಮಾಡ್ಕೊಳ್ಳೋದೇನೆ ಅಂತಂದರೆ, ಇವತ್ತು ಸದನದಲ್ಲಿ ನೀವು ಬಾಯಿ ಬಿಟ್ಟು ಮಾತಾಡಿ. ಪಕ್ಕದ ಕುಣಿಗಲ್ ತಾಲೂಕು ರಂಗನಾಥಣ್ಣರು ಯಾವ ರೀತಿ ಮಾತಾಡಿದ್ರು ಅದೇ ರೀತಿಯಾಗಿ ನೀವು ಸಹ ಬಾಯಿ ಬಿಟ್ಟು ಮಾತಾಡಿದ್ರೆ ನೀವು ನಿಮ್ಮ ಚಿರುಣೆಯಾಗಿ ನಾವು ನಮ್ಮ ಜನಾಂಗ ಇಡೀ ಪೂರ್ತಿ ನಿಮ್ಮ ಜೊತೆಲಿರ್ತೀವಿ, ನಿಮ್ಮ ಸಹಾಯಗಳನ್ನ ನಾವು ಜೊತೆಲಿರ್ತೀವಿ. ನಮ್ಮ ಮಕ್ಕಳು ಭವಿಷ್ಯ ನೋಡಿ ಶಾಸಕರವರೇ, ದಯಮಾಡಿ ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ಜನ ಮಕ್ಕಳು ಇವತ್ತು ನಿರುದ್ಯೋಗಿ ಆಗಿ ಮನೆ ಬಾಗಿಲಲ್ಲಿ ಕಾಲ ಕಳೀತಾ ಪರಿಸ್ಥಿತಿಯನ್ನು ನಾವು ಉಂಟು ಮಾಡ್ತಾ ಇದ್ವಿ. ನೀವು ಹಿಂದಿನಂತೆ ಏನಾದರೂ ಆದರೆ ನಾವು ರಕ್ತಪಾತ ಆಗೋಕ್ಕೂ ನಾವು ಹಿಂಜರಿಯಲ್ಲ. ಹಾಗಾಗಿ ನಮ್ಮ ಶಾಸಕರು ಮಾತಾಡಬೇಕು ಅಂತ ಈ ಮನೆ ಮೂಲಕ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ ಬೇಕೇ ಬೇಕು, ಬೇಕೇ ಬೇಕು. ಕಪ್ಪು ಮಣ್ಣಿನ ಕ್ರಾಂತಿಯಲ್ಲಿ ಅಂತರಾಳದ ನೋವಿನಲ್ಲೇ, ಕಪ್ಪು ಮಣ್ಣಿನ ಕ್ರಾಂತಿಯಲ್ಲಿ ಅಂತರಾಳದ ನೋವಿನಲ್ಲಿ ಹುಟ್ಟಿದ ನಮ್ಮ ಅಂಬೇಡ್ಕರ, ಹುಟ್ಟಿದ ನಮ್ಮ ಅಂಬೇಡ್ಕರ, ನಿಮಗೆ ವಂದನೆ ವೀರ ವಂದನೆ, ನಿಮಗೆ ವಂದನೆ ಕೋಟಿ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ ಕೋಟಿ ವಂದನೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.